So hey guys, ಎಲ್ಲರಿಗೂ ನಮಸ್ಕಾರ. Welcome back to day 15 out of 100-day vlogging challenge. Okay, let's go. ಸೊ ಇವತ್ತು ಡೇ 15 ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ನಾನು ವ್ಲಾಗ್ನ ಟೆರೆಸ್ಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಆ್ಯಂಡ್ ಗೈಸು ನಾನು ಹಾಕೊಂಡಿರೋ ಡ್ರೆಸ್ಸು ಆಲ್ಮೋಸ್ಟ್ 1 ಇಯರ್ ಆಗಿದೆ. ಸೊ ಈ ಶರ್ಟು ಮತ್ತು ಈ ಒಂದು ಜೀನ್ಸ್ ಪ್ಯಾಂಟು ಎರಡೂ ಹಾಕ್ಕೊಂಡು ಆಲ್ಮೋಸ್ಟ್ ಒಂದು ವರ್ಷ ಮೇಲೆ ಆಗಿದೆ. ಆ್ಯಂಡ್ ನಿಮ್ಮ ಮನೆಯಲ್ಲಿ ಎಷ್ಟು ವರ್ಷ ಹಳೆಯದು ಪ್ಯಾಂಟ್ಸ್ ಮತ್ತು ಶರ್ಟ್ಸ್ ಯೂಸ್ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಅದು ಬಿಟ್ಟರೆ ನಾನು ನಿನ್ನೆ ತೊಳೆದಿರೋ ಡ್ರೆಸ್ಸಸ್ ಎಲ್ಲ ಒಣಗಿದೆ ಇವಾಗ ಫೈನಲಿ. ಆ್ಯಂಡ್ ಇವಾಗ ಫಟ್ಟಿಂದ ನಮ್ಮದು ಯಾವ್ಯಾವ ಡ್ರೆಸ್ಸಸ್ ಇದೆ ಆ ಡ್ರೆಸ್ಸಸ್ನ ತೊಗೊಂಡೋಗಿ ಮನೇಲೇ ಹಾಕೊಂಡು ಒಂದು ವಿಡಿಯೋ ಸ್ಟಾರ್ಟ್ ಮಾಡಬೇಕು. ನಿನ್ನೆ ವ್ಲಾಗಲ್ಲಿ SP ರೋಡ್ ಹೋಗಿದ್ವಿ, ಬಟ್ ಜಾಸ್ತಿ ಶೂಟ್ ಮಾಡಿಲ್ಲ. ಸಾರಿ ಗೈಸ್, ಜಾಸ್ತಿ ಶೂಟ್ ಮಾಡಿಲ್ಲ. ಹಾಗೆ ನೈಟ್ 12 ಗಂಟೆಗೆ ಬಂದು ಮನೇಲಿ ಮಕ್ಕೊಂಬಿಟ್ಟಿದ್ವಿ ಊಟ ಮಾಡಿ. ಸೊ ತುಂಬ ಲೇಟ್ ಆಗಿತ್ತು. ಆ್ಯಂಡ್ ಇವತ್ತು ಜಲ್ದಿ ಎದ್ದಿದ್ದೀನಿ, ಅಂದರೆ ಜಲ್ದಿ ಅಲ್ಲ, 9 o'clock ಆಗಿದೆ ಗೈಸ್ ಎದ್ದೇಳೋದು. ಯಾಕಂದರೆ 12 ಗಂಟೆಗೆ ಮಕ್ಕೊಂಡಿದ್ದೆ. ವ್ಲಾಗ್ ಎಡಿಟ್ ಮಾಡೋಕ್ಕೂ ಮಾಡಿಲ್ಲ. ಬಟ್ ಇವಾಗೆ ಫಟ್ಟಂತ ಈ ವ್ಲಾಗ್ನ ಮೇಲೆ ಟೆರೆಸಿನ ಮಾಡಿ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ವ್ಲಾಗ್ನ ಎಡಿಟ್ ಮಾಡಿ ಹಾಕಿ ಆಮೇಲೆ ಮತ್ತೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ಬೇಕು ಗೈಸ್. ಬಿಟ್ಟರೆ ಯಾವ್ಯಾವ ನಮ್ಮ ಡ್ರೆಸ್ಸಸ್ ಇದೆ ಅದನ್ನು ತೊಗೊಂಡು ಮನೆಗೆ ಹೋಗ್ಬೇಕು ಗೈಸ್. ಬಿಟ್ಟರೆ ಇವತ್ತಿನ ಕ್ರೌಡ್ಸ್ ಜಾಸ್ತಿ ಇದೆ, ಆದರೆ ಅಷ್ಟೊಂದು ಜಾಸ್ತಿ ತೋರಿಸಿದ್ದೀನಿ ಗೈಸ್. ನ್ಯಾಚುರಲ್ ಈ ಒಂದು ಇಮೇಜ್ನ ಜಾಸ್ತಿ ವೀಡಿಯೋದಲ್ಲಿ ತೋರಿಸಿದ್ದೀನಿ, ಜಾಸ್ತಿ ವೀಡಿಯೋ ಮಾಡಿದ್ದೀನಿ ಇದನ್ನೆಲ್ಲ ಗೈಸ್. ರೈಟ್ ನಾವು ಫಸ್ಟ್ ರೌಂಡ್ ಡ್ರೆಸ್ನ ಕೆಳಗಿಟ್ಟು ಬರಬೇಕು. ಆಮೇಲೆ ಸೆಕೆಂಡ್ ರೌಂಡ್ ಇದೆ, ಅದಕ್ಕೆಲ್ಲ ತುಂಬ ಬಟನ್ಸ್ ಹಾಕ್ಬಿಟ್ಟಿದ್ದೀನಿ ಯಾಕಂದರೆ ಕ್ಲಿಪ್ ಕಡಿಮೆ ಇದೆ ಅಂದ್ಬಿಟ್ಟು. ಸೊ ಶರ್ಟ್ ಬಟನ್ಸ್ ಎಲ್ಲ ಉಚ್ಚಿ ಅದನ್ನು ತೊಗೊಂಡೋಗಿ ಮತ್ತೆ ಕೆಳಗಿಡ್ಬೇಕು ಗೈಸ್ ಮನೇಲಿ. ಲೆಚ್ಕೋ ಗೈಸ್, ಇದನ್ನ ಇಟ್ಬಿಟ್ಟು ಬರೋಣ, ಮತ್ತೆ ಬರೋಣ ಗೈಸ್. ಇವಾಗ ಸೆಕೆಂಡ್ ರೌಂಡ್ ತರಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಲೆಚ್ಕೋ ಗೈಸ್, ಇವಾಗ ಸೆಕೆಂಡ್ ರೌಂಡ್ ತೊಗೊತಾ ಇದ್ದೀನಿ. ಅದನ್ನ ಗೈಸು ಮನೇಲಿ ಬಟ್ಟೆ ಇಟ್ಬಿಟ್ಟು ನಾನು ಇವತ್ತು ಮ್ಯಾಗಿನ ಮಾಡಬೇಕು. ಐ ಮೀನ್ ಇಪ್ಪಿ ಮ್ಯಾಗಿ ಅಂತ ಇದೆಯಲ್ಲ, ಅದನ್ನ 2 ಪ್ಯಾಕೆಟ್ ಇದೆ, ಅದನ್ನ ಮಾಡಬೇಕು. ವೆಜಿಟೇಬಲ್ಸ್ ಎಲ್ಲ ಹೆಚ್ಚಿಬಿಟ್ಟು ಕ್ಯಾಬೇಜ್ ಎಲ್ಲ ಹೆಚ್ಚಿಬಿಟ್ಟು ಮಾಡಬೇಕು. ಕ್ಯಾರೆಟ್ ಎಲ್ಲ ಗೈಸ್, ಕ್ಯಾರೆಟು ಮತ್ತು ಬೇರೆ ಏನೇನು ಬೇಕು ಅದೆಲ್ಲ ಇಲ್ಲ, ಬಟ್ ಟೊಮೆಟೊ ಕಚಪ್ ಇದೆ, ಅದನ್ನೆಲ್ಲ ಹಾಕಿ ಎಷ್ಟಿದೆ ಅಂತ ಅಷ್ಟು ಹಾಕಿಬಿಟ್ಟು ಮ್ಯಾಗಿನ ಪ್ರಿಪೇರ್ ಮಾಡಬೇಕು. ಸೊ ಬನ್ನಿ ಮಾಡೋಣ. ಇದೊಂದು ಫುಡ್ ವ್ಲಾಗ್ ಅನ್ಬೋದು. ಹಾಗೆ ಟುಡೇ ಐ ಆಮ್ ಸ್ಟಾರ್ಟಿಂಗ್ ಆ್ಯಸ್ ಅ ವ್ಲಾಗ್ ಆ್ಯಂಡ್ ಎಂಡಿಂಗ್ ಆ್ಯಸ್ ಅ ಫುಡ್ ವ್ಲಾಗ್. ಫುಡ್ ವ್ಲಾಗಲ್ಲಿ ಸಿಗ್ತೀನಿ. ಸೊ ಗೈಸ್, ಫೈನಲಿ ಐ ಆಮ್ ರೆಡಿ ಫಾರ್ ಕುಕ್. ಆ್ಯಂಡ್ ಫೈನಲಿ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹೆಚ್ಚಿಟ್ಟಿದ್ದೀನಿ. ಆ್ಯಂಡ್ ಇವಾಗ ಫಟ್ ಅಂತ ಹೋಗಿ ಕಿಚನಲ್ಲಿ ಸ್ಟಾರ್ಟ್ ಮಾಡೋಣ. ಆಮೇಲಿಂದ ವೀಡಿಯೋ ಫೇಸ್ ಎಲ್ಲ ಬರಲ್ಲ ಗೈಸ್, ಸಾರಿ ವೀಡಿಯೋದಲ್ಲಿ ಫೇಸ್ ಬರಲ್ಲ, ಯಾಕಂದರೆ ಟ್ರೈಪಾಡಲ್ಲಿ ಹಾಕಿ ಇಟ್ಟಿರ್ತೀನಲ್ಲ. ಸೊ ಅದು ಶೂಟ್ ಆಗ್ತಿರುತ್ತೆ ಹೇಗೆ ವೆಜಿಟೇಬಲ್ಸ್ ಮಾಡ್ತೀನಿ ಅಂತ. ಸೊ ಅದನ್ನು ವಾಯ್ಸ್ ಓವರ್ ಮಾಡಿಬಿಟ್ಟು ಲಾಸ್ಟಲ್ಲಿ ಎಂಡಿಂಗ್ ಹೇಳ್ತೀನಿ ಹೆಂಗಾಗಿದೆ ಅಂತ, ಆವಾಗ ಫೇಸ್ ತೋರಿಸ್ತೀನಿ. ಸೊ ಲೆಟ್ಸ್ ಮೀಟ್ ಇನ್ ಲಾಸ್ಟ್ ಸೆಗ್ಮೆಂಟ್. ಅಲ್ಲಿ ತನಕ ನೋಡ್ತಾರೆ ಹೇಗೆ ಮ್ಯಾಗಿನ ನಾನು ಪ್ರಿಪೇರ್ ಮಾಡ್ತೀನಿ ಅಂತ ಗೈಸು. ನಾವಿವತ್ತು 50 ರೂಪಾಯಲ್ಲಿ ಮ್ಯಾಗಿ ಮಾಡ್ತಾ ಇದ್ದೀವಿ. ಸೊ ಹೆಂಗೆ ಮಾಡ್ತೀನಿ ಅಂತ ಬನ್ನಿ, ಲೆಟ್ಸ್ ಗೋ ಇನ್ ವಿಡಿಯೋ. ರೈಟ್ ನಾವು ಡೋರ್ ಓಪನ್ ಮಾಡ್ತೀನಿ. ಡೋರ್ ಓಪನ್ ಮಾಡಿದ್ಮೇಲೆ ಡೈರೆಕ್ಟ್ ಕಿಚನಲ್ಲಿ ಸಿಗ್ತೀನಿ ಗೈಸ್, ಅದು ವಿತೌಟ್ ಫೇಸ್. ಸೊ ಗೈಸ್ ಫೈನಲಿ ಎಲ್ಲ ವೆಜಿಟೇಬಲ್ಸ್ ಹೆಚ್ಚಾಯಿತು. ಆ್ಯಂಡ್ ನೋಡ್ಬೋದು ಕ್ಯಾಬೇಜ್ ಇದೆ, ಲೆಮನ್ ಇದೆ, ಆ್ಯಂಡ್ ಆನಿಯನ್ ಟೊಮೆಟೊ, ಸಾಲ್ಟ್ ಮತ್ತು ಸಾಸಿವೆ, ಆನಿಯನ್ಸ್ ಎಲ್ಲ ಹೆಚ್ಚಿದೆ ಇದೆ. ಅದು ಬಿಟ್ಟರೆ ಸುಮ್ಮನೆ ಶೋಗೆ ಇಟ್ಟಿದ್ದೀನಿ. ಇದರಲ್ಲಿ ಮ್ಯಾಗಿ ಪ್ರಿಪೇರ್ ಮಾಡಬೇಕು, ಒಗ್ಗರಣೆ ಆಗುತ್ತೆ ಇಲ್ಲಿ. ಆ್ಯಂಡ್ ಕರಿ ಒಗ್ಗರಣೆ ಆಗುತ್ತೆ, ಇಲ್ಲಿ ಮ್ಯಾಗಿ ಪ್ರಿಪೇರ್ ಆಗುತ್ತೆ, ವಾಟರ್ ಹಾಕಬೇಕು, ಅದಕ್ಕೆ ಬಾಟಲ್ ಇದೆ, ಆಯಿಲ್ ಇದೆ, ಮತ್ತು ಇಲ್ಲಿ ಸ್ವಲ್ಪ ಅರಿಶಿನ ಪುಡಿ ಇದೆ. ಆ್ಯಂಡ್ ಇಲ್ಲಿ ಇಪ್ಪಿ ಮ್ಯಾಗಿ ಇದೆ, 2 ಪ್ಯಾಕೆಟ್ ಇರುತ್ತೆ ಅದರಲ್ಲಿ. ಸೊ ಹಂಗೆ ಮಸಾಲೆ ಇರುತ್ತೆ. ಸೊ ಫುಡ್ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಸೊ ಬನ್ನಿ ಲೆಟ್ಸ್ ಗೋ. ಅದರಿಂದ ವೀಡಿಯೋ ಶೇಕ್ ಆಗಲ್ಲ ಗೈಸ್, ಈ ಸ್ಟ್ಯಾಂಡಲ್ಲಿ ಹಿಂಗೆ ಇಟ್ಟಿರ್ತೀನಿ. ಸೊ ವೀಡಿಯೋ ತುಂಬ ಶೇಕ್ ಆಗಲ್ಲ, ನೋಡ್ತಾರೆ ಗೈಸ್. ಫಸ್ಟ್ಲಿ ನಾನು ನೀರು ಹಾಕೊಂಡ್ಬಿಡ್ತೀನಿ ಇದರಲ್ಲಿ, ಜಸ್ಟ್ ಹಾಕ್ತೀನಿ ಗೈಸ್. ಫೈನಲ್ ನೀರು ಹಾಕಿದ್ದೀನಿ, ಇಲ್ಲಿ ಇಡ್ತೀನಿ. ಇವಾಗ ಫಟ್ ಅಂತ ಮ್ಯಾಗಿ ಪ್ಯಾಕೆಟ್ನ ಕಟ್ ಮಾಡಬೇಕು. ಅದಕ್ಕಾಗಿ ಸಿಸರ್ ತೊಗೊಂಡಿದ್ದೀನಿ, 3, 2, 1 ಸಿಸರ್ ತೊಗೊಂಡಿದ್ದೀನಿ. ಇವಾಗ ಕಟ್ ಮಾಡಿ ಮ್ಯಾಗಿನ ಕಟ್ ಮಾಡಿ ಫಟ್ ಅಂತ ಇವಾಗ ಅದರಿಂದ ಮಸಾಲ ತೆಗಿಬೇಕು. ನೂಡಲ್ಸ್ನ ಹಾಕ್ತಾಯಿದ್ದೀನಿ.
ಇಲ್ಲಿ ಮ್ಯಾಗಿ ಮಸಾಲೆ ಇದೆ, ಇದನ್ನು ಸಪ್ರೇಟಾಗಿ ಸೈಡಾಗಿ ಇಟ್ಟಿರ್ತೀನಿ, ಕಾಣಲ್ಲ ಇದರಲ್ಲಿ. ಇವಾಗ ಪಟ್ ಅಂತ ಇದರಲ್ಲಿ ಹಾಕಿ ಇದೆಲ್ಲ ಹಾಕ್ತೀನಿ. ಆ್ಯಂಡ್ ಫೈನಲಿ ಇವಾಗ ಮ್ಯಾಗಿ ಇದರಲ್ಲಿ ಇದೆ, ಎಲ್ಲ ಮ್ಯಾಗಿ ಇದರಲ್ಲಿ ಹಾಕಿದ್ದೀನಿ. ಇವಾಗ ಈ ಪ್ಯಾಕೆಟ್ಸ್ನ ಒಂದು ಕಡೆ ಇಟ್ಕೊಂಡು ಪಟ್ ಅಂತ ಗ್ಯಾಸ್ ಆನ್ ಮಾಡಬೇಕು ಗೈಸ್. ಮೊಬೈಲ್ನ ಸ್ವಲ್ಪ ದೂರ ಇಟ್ಟಿದ್ದೀನಿ, ಇವಾಗ ಗ್ಯಾಸ್ ಆನ್ ಮಾಡಬೇಕು. ಫೈನಲಿ ಫಸ್ಟ್ ಗ್ಯಾಸ್ ಆನ್ ಮಾಡಿದ್ದೀನಿ ಆ್ಯಂಡ್ ಇವಾಗ ಸೆಕೆಂಡ್ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಡ್ತೀನಿ. ಸ್ಲೋ ಆಗಿ ಡೀಪ್ ಆ್ಯಂಡ್ ಸ್ಲೋ ಆಗಿ ಫ್ಲೇಮ್ ಇಡಬೇಕು. ಸ್ಲೋ ಫ್ಲೇಮ್ ಇಟ್ಬಿಟ್ಟು ಫಟ್ ಅಂತ ಇವಾಗ ಆಯಿಲ್ ಹಾಕ್ತೀನಿ. ಬಿಸಿ ಆಗ್ಲಿಕ್ಕೆ ಬಿಡೋಣ, ಸ್ವಲ್ಪ ಬಿಸಿ ಆಗಿ ಆಯಿಲ್ ಹಾಕ್ತೀನಿ. ಇದರಲ್ಲೆಲ್ಲ ವಾಟರ್ ಇರಬಾರ್ದು, ಇಲ್ಲಾಂದರೆ ಆಯಿಲ್ ಸ್ಪ್ಲಾಶ್ ಆಗಿಬಿಡುತ್ತೆ, ಆಚೆ ಬಿದ್ದೋಗುತ್ತೆ. ಸೊ ಒಂದು ಸ್ವಲ್ಪ ಆಯಿಲ್ ಹಾಕ್ತೀನಿ, ಎಷ್ಟಂತ ನೋಡಿ. ಜಾಸ್ತಿ ಆಯಿಲ್ ಹಾಕಿದ್ದೀನಿ, ಸೊ ಸಾಕು ಇಷ್ಟೇ ಆಯಿಲ್. ಸೊ ಆಯಿಲ್ ಬಿಸಿ ಆದ ತಕ್ಷಣ ಇದರಲ್ಲಿ ಸಾಸಿವೆ ಹಾಕಿ ಮತ್ತು ಆನಿಯನ್ ಹಾಕಿ ಮತ್ತು ಇದೆಲ್ಲ ಕ್ಯಾಬೇಜ್ನ ಹಾಕಿ ಫ್ರೈ ಮಾಡಬೇಕು. ಆಮೇಲೆ ಮಸಾಲೆ ಹಾಕಬೇಕು. ಆಲ್ಮೋಸ್ಟ್ ತುಂಬ ಬಿಸಿ ಆಗ್ತದೆ, ಅದಕ್ಕಿಂತ ಮುಂಚೆ ಫಟ್ಟದ ಸಾಸಿವೆ ಹಾಕ್ಬಿಡೋದು. ಸಾಸಿವೆ ಹಾಕಿದ ತಕ್ಷಣ ಆನಿಯನ್ ಹಾಕ್ಬಿಡ್ತೀನಿ. ಸಾಸಿವೆ ಹಾಕಿದ ತಕ್ಷಣ ಆನಿಯನ್ ಹಾಕಿ ಫ್ರೈ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಮ್ಯಾಗಿ ರೆಡಿ ಆಗ್ತಿದೆ, ಅದಕ್ಕೆ ಹೊಟ್ಟೆ ಮುಚ್ಚಿಬಿಡ್ತೀನಿ. ಆನಿಯನ್ ಪ್ರಾಪರಾಗಿ ಫ್ರೈ ಆಗ್ತದೆ, ಜಸ್ಟ್ ಫ್ರೈಯಿಂಗ್ ಮಾಡ್ತಾ ಸ್ವಲ್ಪ ತುಂಬ ಜೋರಾಗಿ ಸ್ವಲ್ಪ ಕಡಿಮೆ ಮಾಡ್ಕೊತೀನಿ ಫ್ಲೇಮ್ನ. ಸ್ವಲ್ಪ ಕಡಿಮೆ ಆಗಿದೆ ಇವಾಗ. ಆನಿಯನ್ನಿಂದ ಸಖತ್ತಾಗಿರೋ ಘಮ ಸ್ಮೆಲ್ ಬರ್ತಾ ಇದೆ. ಇವಾಗ ಆನಿಯನ್ ಫ್ರೈ ಆಗ್ತದೆ ಗೈಸ್, ಆಗಲಿ ಆನಿಯನ್ ಕರೆಕ್ಟಾಗಿ ಫ್ಲೇಮ್ ಆಗ್ತಾಯಿದೆ, ಫ್ರೈ ಆಗ್ತಾಯಿದೆ. ಇವಾಗ ನೆಕ್ಸ್ಟ್ ಏನು ಹಾಕ್ಬೇಕಂದ್ರೆ ಒಂದು ಸ್ವಲ್ಪ ಸಾಲ್ಟ್ ಇದೆ, ಸಾಲ್ಟ್ ಹಾಕ್ಕೊತೀನಿ. ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ. ಮಿಕ್ಸಿಂಗ್ ಮಾಡ್ತಾ ಇವಾಗ ನಾನು ಕ್ಯಾಬೇಜ್ ಹಾಕ್ಕೊತೀನಿ. ಆ್ಯಕ್ಚುಲಿ ಫಸ್ಟ್ ಮಸಾಲೆ ಹಾಕಬೇಕಿತ್ತು, ಬಟ್ ಕ್ಯಾಬೇಜ್ ಫಸ್ಟ್ ಹಾಕಿದ್ದೀನಿ. ಕ್ಯಾಬೇಜ್ನ ಈ ಥರ ಮಿಕ್ಸ್ ಮಾಡಬೇಕು. ಫ್ರೈ ಮಾಡಬೇಕಾದ್ರೆ ಇಲ್ಲಿ ಮ್ಯಾಗಿ ರೆಡಿ ಇದೆ, ಸೊ ಇದನ್ನ ಆಫ್ ಮಾಡ್ಕೊತೀನಿ. ಆಫ್ ಮಾಡಿ ಸ್ವಲ್ಪ ಮುಚ್ಚಿಟ್ಟಿದ್ದೀನಿ ಆ್ಯಂಡ್ ಇಲ್ಲಿ ಫ್ರೈ ಮಾಡೋಕ್ಕೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ಫಸ್ಟ್ ನಾನು ಟೊಮೆಟೊ ಹಾಕೊಂಡ್ಬಿಡ್ತೀನಿ. ಟೊಮೆಟೊ ಹಾಕೊಂಡಿದ್ದೀನಿ, ಮಿಕ್ಸ್ ಮಾಡ್ತೀನಿ. ಆ್ಯಂಡ್ ಟೊಮೆಟೊ ಹಾಕಿದ್ದೀನಂತ ಇವಾಗ ಫಟ್ಟದ ಟೊಮೆಟೊ ಕಚ್ಚಪ್ ಹಾಕೋಣ. ಸೊ ಇದರಲ್ಲಿ ಎಷ್ಟಿದೆ ಅಷ್ಟು ಹಾಕ್ಕೊಂಡ್ಬಿಡ್ತೀನಿ. ಸೊ ಇದರಲ್ಲಿ ಹಿಂಡಿ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೀನಿ, ಟೊಮೆಟೊ ಕಚ್ಚಪ್ ಮಿಕ್ಸ್ ಮಾಡೋಣ. ಟೊಮೆಟೊ ಕಚ್ಚಪ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಅರಿಶಿನ ಪುಡಿ ಹಾಕ್ಕೊಂತೀನಿ, ಟರ್ಮರಿಕ್ ಪೌಡರ್ ಹಾಕಿದ್ದೀನಿ. ಟರ್ಮರಿಕ್ ಪೌಡರ್ ಹಾಕೊಂಡು ಮಿಕ್ಸ್ ಮಾಡಿ ಮಿಕ್ಸಿಂಗ್. ಸೊ ಇಲ್ಲಿ ಕಲರ್ ಯೆಲ್ಲೋ ಕಲರ್ ಹಾಕ್ತೀವಿ, ಸ್ವಲ್ಪನೇ ಹಾಕ್ತಿರೋದು, ಯಾಕಂದರೆ ಮ್ಯಾಗಿ ಮಸಾಲೆ ಇಡ್ತೀನಿ ಅಂದ್ಬಿಟ್ಟು ಲಿಟಲ್ ಟರ್ಮರಿಕ್ ಪೌಡರ್ ಹಾಕ್ತೀನಿ, ಮಿಕ್ಸ್ ಮಾಡ್ತೀನಿ ಗೈಸ್. ಆ್ಯಂಡ್ ಇವಾಗ ಮ್ಯಾಗಿ ಮಸಾಲೆ ಹಾಕಬೇಕು. ಮ್ಯಾಗಿ ಮಸಾಲೆ ಇದೆ, ಮ್ಯಾಗಿ ಮಸಾಲೆ ಹಾಕೋಣ ಗೈಸ್. ಕಂಪ್ಲೀಟ್ಲಿ ಮ್ಯಾಗಿ ಮಸಾಲೆ ಹಾಕಿದ್ದೀವಿ, ಇದನ್ನ ಸೈಡ್ಗೆ ಇಡ್ತಾ ಆ್ಯಂಡ್ ಇವಾಗ ಮಿಕ್ಸ್ ಮಾಡ್ತೀವಿ ಗೈಸ್. ಗೈಸ್ ಕಂಪ್ಲೀಟ್ಲಿ ಮಿಕ್ಸ್ ಆಗಿದೆ. ಇವಾಗ ಫಟ್ ಅಂತ ಇದು ಈ ಮ್ಯಾಗಿ ವಿತ್ ವಾಟರ್ ಎಲ್ಲ ಹಾಕೊಂಡ್ಬಿಡ್ತೀನಿ. ಕಂಪ್ಲೀಟ್ಲಿ ಮ್ಯಾಗಿ ವಾಟರ್ ಎರಡು ಹಾಕೊಂಡ್ಬಿಡ್ತೀನಿ. ಇವಾಗ ಇದನ್ನು ಮಿಕ್ಸ್ ಮಾಡ್ತಾ ಇದೀವಿ.
ನಾವು ಸ್ವಲ್ಪ ವಾಟರ್ ಮ್ಯಾಗಿ ಥರ ಮಾಡ್ತಾಯಿದ್ದೀವಿ, ಅದಕ್ಕೆ ಸ್ವಲ್ಪ ವಾಟರ್ ಜಾಸ್ತಿನೇ ಇರುತ್ತೆ. ನೋಡಿ ಇದರಲ್ಲಿ ಜಾಸ್ತಿ ನೀರಿದೆ, ಸೂಪ್ ಮ್ಯಾಗಿ ಥರ ಮಾಡ್ತಾಯಿದ್ದೀವಿ. ಆ್ಯಂಡ್ ಮಸಾಲ ಜಾಸ್ತಿ ಆಗಿದೆ, ಇದನ್ನು ಚೆಲ್ಬಿಡ್ತು ಬೈ ಮಿಸ್ಟೇಕಲ್ಲಿ. ಆ್ಯಂಡ್ ಇವಾಗ ಕುಕ್ ಆಗ್ತದೆ. ಕ್ಯಾಬೇಜ್ ಮ್ಯಾಗಿ ಗೈಸ್, ಇದು ಕ್ಯಾಬೇಜ್ ಜಾಸ್ತಿ ಹಾಕಿದ್ದೀನಿ. ಸ್ವಲ್ಪ ಹೊತ್ತಿಗಾಗಿದ್ರಲ್ಲಿ ಮುಚ್ತೀನಿ, ಹಂಗೆ ಮುಚ್ಚಿ ಸ್ವಲ್ಪ ಸ್ಲೋ ಆಗಿರ್ತೀವಿ. ಸೊ ಇದು ರೆಡಿ ಆಗಲಿ, ಸಖತ್ತಾಗಿ ಕುಕ್ ಆಗಲಿ. ಮ್ಯಾಗಿ ಫೈನಲಿ ರೆಡಿ ಆಗ್ತಾ ಬಂದಿದೆ. ಚೆಕ್ ಇಟ್ ಔಟ್ ಗೈಸ್, ಮ್ಯಾಗಿ ರೆಡಿ. ಜಸ್ಟ್ ಇದರಲ್ಲಿ ವಾಟರ್ ಹೋಗ್ತಾ ಇದೆ, ವಾಟರ್ ಎವಾಪರೇಟ್ ಆಗಿ ಹೋಗ್ತಾ ಇದೆ. ಮಸಾಲ ಪ್ರಾಪರಾಗಿ ಮಿಕ್ಸ್ ಆಗುತ್ತೆ, ಮ್ಯಾಗಿಯಲ್ಲಿ ಕಲರ್ ಬರುತ್ತೆ. ಮಾಡೋಣ ಹೇಗಿದೆ ಅಂತ. ಆ್ಯಕ್ಚುಲಿ ಮಿಕ್ಸ್ ಆಗಿದೆ ಗೈಸ್, ಮಸಾಲ ಎಲ್ಲ ಪ್ರಾಪರಾಗಿ ಮಿಕ್ಸ್ ಆಗಿದೆ ಮಸಾಲ. ಆ್ಯಂಡ್ ಮ್ಯಾಗಿ ಫೈನಲಿ ರೆಡಿ ಆಗಿದೆ. ಸೂಪ್ ಕ್ಯಾಬೇಜ್ ಮ್ಯಾಗಿ ಹೆಂಗಿದೆ ನೋಡ್ತಾರೆ. ದಿಸ್ ಈಸ್ ಸೂಪ್ ಕ್ಯಾಬೇಜ್ ಮ್ಯಾಗಿ ಗೈಸ್. ಫೈನಲಿ ತುಂಬ ಕುಕ್ ಆಗಿದೆ. ಆ್ಯಂಡ್ ಈ ಏರಿಯಾನು ಗಲೀಜಾಗಿದೆ. ಫಟ್ ಅಂತ ಒಂದು ಕರ್ಚೀಫ್ ಇತ್ತು ಅಂತೀನಿ, ಕ್ಲೀನ್ ಮಾಡ್ಕೊಂಬಿಡಿ. ಮ್ಯಾಗಿ ಕಂಪ್ಲೀಟ್ ಆಗಿದೆ. ಇವಾಗ ಕ್ಲೋಸ್ ಮಾಡಿಕೊಂಡು ಇದನ್ನು ಮುಚ್ಚಿಬಿಡ್ತೀನಿ. ಸೊ ಕಂಪ್ಲೀಟ್ ಆಗಿದೆ ಗೈಸ್. ಫೈನಲಿ ಮ್ಯಾಗಿ ಕುಕ್ ಆಗಿದೆ. ಆ್ಯಂಡ್ ಇದು ಹಾಕುವ ಸಮಯ ಸ್ವಲ್ಪ ಹೊತ್ತಿಗೆ ಹಾಕ್ತೀನಿ, ಅದಕ್ಕೆ ಮುಂಚೆ ಒಂದಿನ ಕೆಲಸದ ಮುಗಿಸ್ಕೊಂಡ್ಬರ್ತೀನಿ ಗೈಸ್. ಸೊ ಫೈನಲಿ ಕುಕ್ಡ್ ಮ್ಯಾಗಿ ಆ್ಯಂಡ್ ಮ್ಯಾಗಿ ಮಾಡಿ ಆಲ್ರೆಡಿ ತಿಂದಾಯಿತು ಆಲ್ಮೋಸ್ಟ್ ಹಾಫು. ಸೊ ಪರ್ಸ್ನಲಿ ತಿಂದಿದ್ದೀವಿ, ಮ್ಯಾಗಿ ಸಕ್ಕತ್ತಾಗಿದೆ ನೋಡಿ. ಸಖತ್ ಮ್ಯಾಗಿ ಇದೆ, ಮ್ಯಾಗಿ ರೆಡಿ ಆಗಿದೆ. ಸೊ ಮ್ಯಾಗಿ ತಿನ್ನೋಕ್ಕೆ ನಾನು ಮನೆ ಹೊರಗೆ ಬಂದಿದ್ದೀನಿ. ಐ ಆಮ್ ಔಟ್ ಟು ಈಟ್ ಮ್ಯಾಗಿ. ಗೈಸ್ ನಾನು ಮ್ಯಾಗಿ ಮಾಡಿ ತಿಂದು ನಂಗೆ ಚೆನ್ನಾಗಿ ಅನಿಸ್ತು. ಬಟ್ ನಿಮ್ಗೆ ಹೇಗೆ ಅನಿಸ್ತು ಅಂತ ನೀವು ವಿಡಿಯೋನಲ್ಲಿ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಹಾಕಿ ಗೈಸ್. ಆ್ಯಂಡ್ ಇವತ್ತಿನ ಮ್ಯಾಗಿ ನನಗಂತೂ ಚೆನ್ನಾಗಿ ಅನಿಸ್ತು. ಆ್ಯಂಡ್ ನಿಮ್ಗೆ ಹೇಗೆ ನಿಮ್ಗೆ ಹೇಗೆ ಅನಿಸ್ತಂತ ಕಮೆಂಟಲ್ಲಿ ಹಾಕಿ. ಆ್ಯಂಡ್ ಸಾಸಿವೆ ಮಾತ್ರ ಹಾಕ್ಬೇಡಿ ಗೈಸ್, ಸಾಸಿವೆ ಹಾಕಬೇಡಿ. ಹಾಗೆ ನೀರು ಸ್ವಲ್ಪ ಕಡಿಮೆ ಹಾಕಿ, ಮತ್ತು ಸಕ್ಕತ್ತಾಗಿ ಬರುತ್ತೆ. ಸ್ವಲ್ಪ ಗ್ರೀನ್ ಲೀವ್ಸ್ ಎಲ್ಲ ಹಾಕಿ, ಅಂದರೆ ಕೊತ್ತಂಬರಿ ಆ ಥರ ಹಾಕಿ ಸಕ್ಕತ್ತಾಗಿ ಬರುತ್ತೆ ಗೈಸ್. ಬಟ್ ಸಾಸಿವೆ ಚೈನೀಸ್ ನೂಡಲ್ಸಲ್ಲಿ ಹಾಕ್ಬಾರ್ದು. ಸೊ ನಾನು ಅಂದ್ಕೊತೀನಿ ಇವತ್ತಿನ ಫುಡ್ ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ. ಆ್ಯಂಡ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ಡೇ 16 ಸಿಗ್ತೀನಿ ಗೈಸ್. ಡೇ 16 ಬ್ಲಾಗಲ್ಲಿ ಸಿಗ್ತೀನಿ. ಬಿಸಿಯಾಗಿರೋ ಮ್ಯಾಗಿ ತಿಂದ್ಬಿಟ್ಟು ಸ್ವಲ್ಪ ಹೊತ್ತೊಳಗೆ ಮಳೆ ಬರುತ್ತೆ ಗೈಸ್. ಆನ್ ದ ವೇ ಅಲ್ಲ, ಆನ್ ಹೋಮ್. ಸ್ವಲ್ಪ ಹೊತ್ತೊಳಗೆ ಮಳೆ ಬರುತ್ತೆ, ಚಿಲ್ಲಾಗಿ ಮಳೆಯಲ್ಲಿ ಎಂಜಾಯ್ ಮಾಡಿಕೊಂಡು ವ್ಲಾಗ್ ಮಾಡಿಕೊಂಡು ಇರ್ತಾರೆ. ಬಿಫೋರ್ ಕ್ವಿಟ್ಟಿಂಗ್ ಮೈ ವ್ಲಾಗ್ ಎಲ್ಲರಿಗೂ ಹ್ಯಾಪಿ ದಸರಾ ಗೈಸ್, ಹ್ಯಾಪಿ ದಶೇರಾ.